ಹಾಯ್ ಎಲ್ಲ ಸಿ ಜಿ ಫ್ಯಾಮಿಲಿ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೋರ್ ಗೇಮರ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡ್ತಿದ್ದೀವಿ ಅಂದರೆ ನಮಗೆ OB54 ಅಪ್ಡೇಟ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಗೇಮಲ್ಲಿ ಚೇಂಜಸ್ನ ಮಾಡ್ತಿದ್ದಾರೆ. ಅದು ಏನೇನು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲಾಗಿ ನೋಡೋಣ. ಹಾಗೆ ಈ OB54 ಅಪ್ಡೇಟ್ ಜೊತೆಗೆ 9th ಆನಿವರ್ಸರಿಯನ್ನು ತಗೊಬರ್ತಿದ್ರಲ್ವಾ, ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಚೇಂಜಸ್ ಮಾಡಿದ್ದಾರೆ. ಮೇಯ್ನ್ ಆಗಿ ಕ್ಯಾರೆಕ್ಟರ್ ಚೇಂಜಸ್ ಏನೇನು ಮಾಡಿದರೆ, ವೆಪನ್ ಚೇಂಜಸ್ ಏನೇನು ಮಾಡಿದರೆ, ಗೇಮ್ ಚೇಂಜಸ್ ಏನೇನು ಮಾಡಿದರೆ ಫುಲ್ ಡೀಟೇಲಾಗಿ ನೋಡೋಣ. ಹಾಗೆ ಈ ವಿಡಿಯೋನ ಸುಮಾರು ಜನ ಹೊಸಬ್ರು ನೋಡ್ತಾ ಇರ್ಬೋದು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10K ನೀರಳಿದ್ವಿ. 10K ಆದ್ಮೇಲೆ ಬಿಗ್ಗೆಸ್ಟ್ ಗಿವ್ ಒಂದು ಮಾಡ್ತಾ ಇದೀನಿ. ಸೊ ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಮಾಡ್ಕೊಂಡು ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣವಾ. ಗೈಸ್, ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಅಲ್ವಾ, ಈ ಕ್ಯಾರೆಕ್ಟರ್ ಸ್ಕಿಲ್ ಚೇಂಜಸ್ ಅಂತ. ಅದರಲ್ಲಿ ನಮಗೆ ಕ್ರೋನೋ, ಒಲಿವಿಯಾ ಇವರಿಗೆಲ್ಲ ಪವರ್ ಇನ್ಕ್ರೀಸ್ ಮಾಡೋರೆ. ಹಾಗೇನೆ ನಮಗೆ ಆಸ್ಕರ್, ನೀರೋ, ಮಾರೋ, ನಿಕಿಟಾ ಇವರಿಗೆಲ್ಲ ಪವರ್ ಕಮ್ಮಿ ಮಾಡೋರೆ. ಅಂದ್ರೆ ನೋಡೋಣ ಅದ್ರ ಬಗ್ಗೆ ಏನು ಅಂತ. ಮತ್ತೆ ನಮಗೆ OB54 ಅಪ್ಡೇಟ್ ಆದ್ಮೇಲೆ ನಮಗೆ ಸ್ಕಿಲ್ ಬೂಸ್ಟ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಆಪ್ಷನ್ ತಗೊಬರ್ತಿದ್ರೆ. ಅಂದ್ರೆ ಆಕ್ಟಿವ್ ಸ್ಕಿಲ್ ಕ್ಯಾರೆಕ್ಟರ್ ಗಳಿಗೆ ಒಂದು 6 ಕ್ಯಾರೆಕ್ಟರ್ ಗಳಿಗೆ ತಗೊಬಂದವ್ರೆ ಅಂತಾನೆ ಹೇಳ್ಬೇಕು. ಅದರಲ್ಲಿ ಫಸ್ಟ್ ನಾವು ಈ ಹೋಮ್ ವರ್ಕ್ ಕ್ಯಾರೆಕ್ಟರ್ ಬಗ್ಗೆ ನೋಡೋಣ. ಅಂದ್ರೆ ಈ ಹೋಮ್ ವರ್ಕ್ ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ನಾರ್ಮಲ್ ಆಗಿ ಈ ರೀತಿ ಲೋಡ್ ಆಗ್ತಾ ಇರುತ್ತೆ. ಅಂದ್ರೆ ಇಳಿದ ತಕ್ಷಣ, ಲಾಬಿ ಇಳಿದ ತಕ್ಷಣ ಅಂದ್ರೆ ಕಿಲ್ ತೆಗಿತಾ ನಮಗೆ ಸ್ಕಿಲ್ಲೇ ಆಕ್ಟಿವ್ ಆಗುತ್ತೆ. ಅದರಲ್ಲಿ ನಮಗೆ ಕೆಳಗಡೆ ಸ್ಕಿಲ್ ಅಂತ ಕಾಣಿಸುತ್ತೆ. 3 ಕಿಲ್ ಮಾಡ್ದ ಅಂತ ಇಟ್ಕೊಳ್ಳಿ, ಮನೆ ಕೆಳಗಡೆ ಸ್ಕಿಲ್ ಅಂತ ಕಾಣಿಸುತ್ತೆ. ಅದನ್ನ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು 2 ಆಪ್ಷನ್ ಕಾಣಿಸ್ಬೋದು. ಫಸ್ಟ್ ಡ್ಯಾಮೇಜ್ ಅಂತ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡಿದಾಗ ಅಂದ್ರೆ ನಾರ್ಮಲ್ ಆಗಿ ಅಂದ್ರೆ ನಾ ಸ್ಕಿಲ್ ಆನ್ ಮಾಡಿದ ತಕ್ಷಣ ಡ್ರೋನ್ ಹೋಗ್ಬಿಟ್ಟು ಎನಿಮಿ ಡ್ಯಾಮೇಜ್ ಕೊಡುತ್ತಲ್ವಾ, ಅದೇ ನಾರ್ಮಲ್ ಇದು. ಅಂದ್ರೆ ಸೆಕೆಂಡ್ ಪಕ್ಕದಲ್ಲಿ ಇನ್ನೊಂದು ಇತ್ತಲ್ವಾ, ಅದನ್ನ ಸೆಲೆಕ್ಟ್ ಮಾಡಿದಾಗ ಅಂದ್ರೆ ಈ ನಾರ್ಮಲ್ ಸ್ಕಿಲ್ ಡ್ರೋನ್ ಹೋಗ್ಬಿಟ್ಟು ಎನಿಮಿ ಡ್ಯಾಮೇಜ್ ಕೊಡುತ್ತೆ. ಆದ್ರೆ ಸೆಕೆಂಡ್ ಸ್ಕಿಲ್ ಆನ್ ಮಾಡಿದಾಗ ಡ್ರೋನ್ ಮೇಲೆ ನಾವೇ ನಿಂತ್ಕೊಂಡಾಗ ಎನಿಮಿ ಡ್ಯಾಮೇಜ್ ಕೊಡ್ಬೋದು. ಅಂದರೆ ಜಾತ್ರೆಯಲ್ಲೇ ದೊಡ್ಡ ಜಾತ್ರೆ ಅಂದರೆ ಇದೆ ಅಂತ ಕಾಣಿಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಂದಾಗ ನೋಡೋಣ ಇದು ಯಾವ ರೀತಿ ಇಂಪ್ಯಾಕ್ಟ್ ತೋರಿಸುತ್ತೆ ಅಂತ. ಈ ಫಸ್ಟ್ ಕ್ಯಾರೆಕ್ಟರ್ ಹಿಂಗೆ, ಇನ್ನು 5 ಕ್ಯಾರೆಕ್ಟರ್ ಬಗ್ಗೆ ಬೇರೆ ಹೇಳಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ರೆ ನನಗೆ ಎದುರಿಗೆ ಆಗ್ತಾ ಉಂಟು ಏನೇನು ಮಾಡಿಟ್ಟವ್ರೆ ಅಂತ. ಫಸ್ಟ್ ಊಕಾಂಗ್ ಕ್ಯಾರೆಕ್ಟರ್ ನೋಡೋದಾದ್ರೆ ಅಂದ್ರೆ 2 ರೀತಿ ಸ್ಕಿಲ್ನ ತಗೊಬಂದಿರೋ ಅದಕ್ಕೂ ಸಮೇತ. ಫಸ್ಟ್ ಸ್ಕಿಲ್ ಆನ್ ಮಾಡಿದಾಗ ಈ ರೀತಿ ನೀವು ಸ್ಕ್ರೀನ್ ಸಮೇತ ನೋಡ್ತಿರ್ಬೋದು, ಇದು ಎನಿಮಿ ಯಾಮಾರ್ಸೋದಂತೆ. ಅಂದರೆ ಡೂಪ್ಲಿಕೇಟ್ ಆಗಿ ಒಂದು ಊಕಾಂಗ್ ಕ್ಯಾರೆಕ್ಟರ್ನ ಎನಿಮಿ ಹತ್ರ ಕಳಿಸೋದಂತೆ. ಪಕ್ಕದಲ್ಲಿ ನಾವು ಗಿಲ್ಲಿ ಬುಷ್ ಆಗಿ ಅದ್ರ ಜೊತೆಗೆ ಅಂದ್ರೆ ಕವರ್ ತಗೊಂಡು ಹೋಗ್ಬೋದಂತೆ. ಸೆಕೆಂಡ್ ಸ್ಕಿಲ್ ಏನಪ್ಪಾ ಅಂದ್ರೆ ನಾವು ಈ ರೀತಿ ಗಿಲ್ಲಿ ಬುಷ್ನ ಹಾಕೊಳ್ತೀವಲ್ಲ ಊಕಂಗ್ ಕ್ಯಾರೆಕ್ಟರ್ ಅಲ್ಲಿ, ಅಂದ್ರೆ ಅದ್ರ ಜೊತೆಗೇನೆ 2 ಕ್ಲೋನ್ ಗಿಲ್ಲಿ ಬುಷ್ಗಳು ಬರುತ್ತೆ. ನೀವು ಸ್ಕ್ರೀನ್ ಸಮೇತ ನೋಡ್ತಿರ್ಬೋದು. ಅಂದ್ರೆ ಎನಿಮಿನ ಯಾವ ರೀತಿ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಈ ರೀತಿ ಮಾಡ್ತಿದ್ರಂಗ ಅಂತ ಹೇಳ್ಬಿಟ್ಟು. ನನಗಂತೂ ಇದು ಓವರ್ ಪವರ್ ಅಂತಾನೆ ಹೇಳ್ತೀನಿ. ಅಂದ್ರೆ ಎನಿಮಿ ಏನಾದರೂ ಗೊತ್ತಿಲ್ದಿರೋ ಜಾಗದಲ್ಲಿ ಗಿಲ್ಲಿ ಬುಷ್ನ ಹಾಕೊಂಡು ಜೊತೆಲೇ ಬರಬೇಕಾದ್ರೆ ನಾವು ಕನ್ಫ್ಯೂಸ್ ಆಗಿ 3 ಬರ್ತಾ ಉಂಟು ಯಾವ್ದಪ್ಪ ಎನಿಮಿ ಅಂತ ಹೊಡೆಯೋಕೆ ಹೋದಾಗ ಅವ್ನು ಇನ್ನೊಂದ್ರಲ್ಲಿ ನಿಂತ್ಕೊಂಡು ಕರೆಕ್ಟಾಗಿ ನಮ್ಮ ಹೆಡ್ಡಿಗೆ ಗೇಮ್ ಮಾಡಿ ಹೊಡೆದ ಅಂದ್ರೆ ನಮ್ಮ ಕತೆ ಮುಗೀತಾ. ಇನ್ನು ಈ ಗೇಮಲ್ಲಿ ಏನೇನು ನೋಡ್ಬೇಕು ಅಂತ ನನಗಂತೂ ಗೊತ್ತಿಲ್ಲ ಗೈಸ್. ಇವಾಗ ನೆಕ್ಸ್ಟ್ ಸ್ಕೈಲರ್ ಕ್ಯಾರೆಕ್ಟರ್ ಬಗ್ಗೆ ನೋಡೋಣ. ಅಂದ್ರೆ ಇದಕ್ಕೂ ಸಮೇತ 2 ರೀತಿ ಸ್ಕಿಲ್ನ ತಗೊಬಂದಿದ್ದಾರೆ. ಫಸ್ಟ್ ಸ್ಕಿಲ್ ಏನಪ್ಪಾ ಅಂದ್ರೆ ನಾರ್ಮಲ್ ಸ್ಕಿಲ್. ಇವಾಗ ಸ್ಕೈಲರ್ ಕ್ಯಾರೆಕ್ಟರ್ಗೆ ಯಾವ ಸ್ಕಿಲ್ ಉಂಟು ಅದೇ ಸ್ಕಿಲ್ ಅಂತಾನೆ ಹೇಳ್ಬೋದು. ಅಂದ್ರೆ ಗ್ಲೋವಲ್ ಇರೋ ಜಾಗಕ್ಕೆ ಸ್ಕಿಲ್ನ ಆನ್ ಮಾಡಿಬಿಟ್ರೆ ಗ್ಲೋವಲ್ ಎಲ್ಲ ರಿಮೂವ್ ಮಾಡಿಬಿಡುತ್ತಲ್ವಾ, ಇದೇ ಫಸ್ಟ್ ಸ್ಕಿಲ್. ಸೆಕೆಂಡ್ ಸ್ಕಿಲ್ ಬಂದ್ಬಿಟ್ಟು ಅಂದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ತಗೊಬಂದಿದ್ದಾರೆ. ನೀವು ಸ್ಕ್ರೀನ್ ಸಮೇತ ನೋಡ್ತಿರ್ಬೋದು. ಆಪೋಸಿಟಲ್ಲಿ ಯಾವನು ಎಷ್ಟು ಗ್ಲೋವಲ್ ಬೇಕಾದ್ರೆ ಹಾಕಿದ್ರು ಸುಮ್ಮನೆ ಹಂಗೆ ಬಾಂಬ್ ಥರ ಹೋಗಿ ಆ ಗ್ಲೋವಲ್ನ ಬ್ಲಾಸ್ಟ್ ಮಾಡ್ತಾನೆ ಇರುತ್ತೆ. ಸುಮ್ಮನೆ ಬ್ಲಾಸ್ಟ್ ಅನ್ನೋ ಥರ. ಹಾಗೆ ನಮ್ಮ ಗ್ಲೋವಲ್ ಹಾಕೊಂಡ್ರು ಸಮೇತ ನಮ್ಮ ಗ್ಲೋವಲ್ನ ಸಮೇತ ಸುಮ್ಮನೆ ಬ್ಲಾಸ್ಟ್ ಅನ್ನೋ ಥರ ಗ್ಲೋವಲ್ನೆಲ್ಲ ಬ್ಲಾಸ್ಟ್ ಮಾಡಿಬಿಡುತ್ತೆ. ನೆಕ್ಸ್ಟ್ ನಾವು ಆಸ್ಕರ್ ಕ್ಯಾರೆಕ್ಟರ್ ಬಗ್ಗೆ ನೋಡೋಣ. ಫಸ್ಟ್ ಸ್ಕಿಲ್ ಆನ್ ಮಾಡಿದ ತಕ್ಷಣ ಈ ರೀತಿ 3 ಶಾಡೋ ಬಂದ್ಬಿಟ್ಟು ಎನಿಮಿಗೆ ಒಂದು 25 ಡ್ಯಾಮೇಜ್ ಕೊಡುತ್ತೆ. ಅಂದ್ರೆ ಒಟ್ಟಿಗೆ ಒಂದು 3 ಶಾಡೋ ಹೋಗ್ಬಿಟ್ಟು ಎನಿಮಿನ ಅಟ್ಯಾಕ್ ಮಾಡೋದು ಹೇಗಿರುತ್ತೆ ಆ ರೀತಿನೇ ಇರುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಸ್ಕಿಲ್ನ ಆನ್ ಮಾಡಿದ ತಕ್ಷಣ ಈ ರೀತಿ ಅಂದ್ರೆ ಸ್ಕಿಲ್ ಸುಮಾರು ಆಕ್ಟಿವ್ ಅಲ್ಲಿ ಇರುತ್ತೆ. ಅಂದ್ರೆ ಗ್ಲೋವಲ್ ಅವ್ನು ಹೆಂಗ್ ಹಾಕೋರು ಸಮೇತ ಸುಮ್ಮನೆ ನುಗ್ಗಿ ಹೊಡಿತಾನೆ ಇರ್ಬೋದು. ಹಾಗೆ ಮೂವ್ಮೆಂಟ್ ಸಮೇತ ಜಾಸ್ತಿ ಆಗಿರುತ್ತೆ. ಇನ್ಮೇಲೆ ಆಸ್ಕರ್ ಕ್ಯಾರೆಕ್ಟರ್ ಸ್ಕಿಲ್ ಯೂಸರ್ಸ್ಗೆ ಅಂತೂ ಹಬ್ಬ ಅಂತಾನೆ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಕ್ರೋನೋ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಇದಕ್ಕೂ ಸಮೇತ 2 ರೀತಿ ಸ್ಕಿಲ್ನ ತಗೊಬಂದಿರೋ. ಫಸ್ಟ್ ಸ್ಕಿಲ್ ಏನಪ್ಪಾ ಅಂದ್ರೆ ಈ ರೀತಿ ಶೀಲ್ಡ್ ಸಮೇತ ನಮ್ಮ ಜೊತೆ ಬರ್ತಾ ಇರುತ್ತೆ. ಒಂದಷ್ಟು ಡಿಸ್ಟೆನ್ಸ್ ತನಕ, ಒಂದಷ್ಟು ಸೆಕೆಂಡ್ಸ್ ತನಕ ನಮ್ಮ ಜೊತೆ ಬರ್ತಾ ಇರುತ್ತೆ. ಮತ್ತೆ ಅಲ್ಲೇ ಬಂದು ನಿಂತ್ಕೊಬಿಡುತ್ತೆ. ಹಾಗೇನೆ ಅದು ಸಮೇತ ನಮಗೆ ಇಲ್ಲೇ ಸಾಕು, ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲೇ ಸಾಕು, ಇಲ್ಲೇ ನಾನು ಸ್ಟಾಪ್ ಮಾಡ್ಕೊಳ್ತೀನಿ ಹಂಗಂದ್ರೆ ಅದು ಕ್ಲಿಕ್ ಮಾಡಿದ್ರೆ ಸಾಕು ಇನ್ನೊಂದ್ಸರಿ ಅದಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಮತ್ತೆ ಎನಿಮಿನ ಆ ಕಡೆ ಕವರ್ ತಗೊಂಡು ಆರಾಮಾಗಿ ಹೊಡೆದಾಕ್ಬಿಡ್ಬೋದು. ಹಾಗೆ ನೆಕ್ಸ್ಟ್ ಸೆಕೆಂಡ್ ಸ್ಕಿಲ್ ಆನ್ ಮಾಡಿದಾಗ ಅದೇ ಯಾವ ರೀತಿ ಇದೆ ಹಂಗಂದ್ರೆ ಕ್ರೋನೋ ಕ್ಯಾರೆಕ್ಟರ್ ಶೀಲ್ಡ್ ಅಲ್ಲಿ ನಾರ್ಮಲ್ ಆಗಿ ನಾವು ಒಳಗಡೆ ಇರೋದು ಎನಿಮಿಗೂ ಕಾಣಿಸುತ್ತೆ, ಎನಿಮಿ ಹೊರಗಡೆ ಇರೋದು ನಮಗೂ ಕಾಣಿಸುತ್ತೆ. ಬಟ್ ಈ ಸ್ಕಿಲ್ ಆನ್ ಮಾಡಿದಾಗ ನಮಗೆ ಎನಿಮಿ ಕಾಣಿಸ್ತಾನೆ, ಬಟ್ ಎನಿಮಿಗೆ ನಾವು ಕಾಣಿಸಲ್ಲ. ಅಂದ್ರೆ ಕ್ಯಾರೆಕ್ಟರ್ ಸ್ಕಿಲ್ ಯೂಸ್ ಮಾಡಿದಾಗ ಈ ರೀತಿ ಕಾಣಿಸ್ತಾ ಇರುತ್ತೆ. ಸ್ಕ್ರೀನ್ ಸಮೇತ ನೋಡ್ತಿರ್ಬೋದು. ಹಾಗೆ ನೆಕ್ಸ್ಟ್ ಅಲೋ ಕ್ಯಾರೆಕ್ಟರ್ ಬಗ್ಗೆ ನೋಡೋದಾದ್ರೆ ಇದಕ್ಕೂ ಸಮೇತ 2 ರೀತಿ ಸ್ಕಿಲ್ನ ತಗೊಬಂದಿದ್ದಾರೆ. ಮೂವ್ಮೆಂಟ್ ಸ್ಪೀಡ್ ಮತ್ತೆ ರಿಕವರಿಂಗ್ ಅಂತ ಹೇಳ್ಬಿಟ್ಟು. ಅಂದ್ರೆ ಆಕ್ಟಿವ್ ಸ್ಕಿಲ್ ಆನ್ ಮಾಡಿದ ತಕ್ಷಣ ಅಂದ್ರೆ HP ಡೌನ್ ಆಗಿದ್ರೆ HP ನಮಗೆ ಆ್ಯಡ್ ಮಾಡ್ತಾ ಇರುತ್ತೆ. ಒಂದಷ್ಟು HP ನಮಗೆ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಮೂವ್ಮೆಂಟ್ ಸ್ಪೀಡ್ ಅಂತ ಹೇಳಿದ್ನಲ್ಲ, ಅದು ನಮಗೂ ಮೂವ್ಮೆಂಟ್ ಸ್ಪೀಡ್ ಕೊಡುತ್ತೆ ಮತ್ತೆ ನಮ್ಮ ಟೀಮ್ಮೇಟ್ಸ್ಗೂ ಸಮೇತ ಮೂವ್ಮೆಂಟ್ ಸ್ಪೀಡ್ ಕೊಡುತ್ತೆ. ನೆಕ್ಸ್ಟ್ ಕೈಸಿ ಕ್ಯಾರೆಕ್ಟರ್ಗೂ ಸಮೇತ 2 ರೀತಿ ಸ್ಕಿಲ್ನ ತಗೊಬಂದಿದ್ದಾರೆ. ಫಸ್ಟ್ ಏನಪ್ಪ ಅಂದ್ರೆ ಹೀಲ್ ಅಂತ ಹೇಳ್ಬಿಟ್ಟು. ಹೀಲ್ ಮಾಡೋದ್ರ ಮುಖಾಂತರ ಏನಂದ್ರೆ ಅಂದರೆ ನಮ್ಮ ಟೀಮೇಟಿಗೆ ಒಂದು ಚೈನ್ ಲಿಂಕ್ ಥರ ಕ್ರಿಯೇಟ್ ಆಗಿ ನಮ್ಮ ಟೀಮೇಟ್ನ ಹೀಲ್ ಮಾಡ್ತಾ ಇರುತ್ತಲ್ವಾ, ಅದೇ ರೀತಿನೇ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಡ್ಯಾಮೇಜ್ ಬೂಸ್ಟ್ ಅಂತ ಹೇಳ್ಬಿಟ್ಟು. ಇದು ಏನಪ್ಪ ಅಂದರೆ ನಮ್ಮ ಎನಿಮಿಗೆ ಡ್ಯಾಮೇಜ್ ಕೊಡಬೇಕಾದ್ರೆ ನಮಗೂ ಸಮೇತ
ಅಂದರೆ HP ಆಗಿ ನಮಗೆ ಟೀಮೇಟ್ಗೂ ನಮಗೂ ಎರಡು ಸಮೇತ ಬೂಸ್ಟ್ ಆಗ್ತಾ ಇರುತ್ತೆ. ಇದು ಇಷ್ಟು ಈ ಕ್ಯಾರೆಕ್ಟರ್ ತೊಗೊಂಬಂದಿರೋ ಚೇಂಜಸ್. ಎಲ್ಲರಿಗೂ ಇದ್ರ ಬಗ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ರೀತಿ ಒಂದು 6 ಕ್ಯಾರೆಕ್ಟರ್ಗಳಿಗೆ ಈ ರೀತಿ ಕ್ಯಾರೆಕ್ಟರ್ ಸ್ಕಿಲ್ ಬೂಸ್ಟಂಗ್ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ದಾರೆ. ಮತ್ತು ಇನ್ನು ಕೆಲವೊಂದು ಕ್ಯಾರೆಕ್ಟರ್ಗಳಿಗೆ ಸಣ್ಣ ಪುಟ್ಟ ಚೇಂಜಸ್, ಕೂಲ್ ಡೌನ್ ಸೆಕೆಂಡ್ಸ್ ಆಲ್ಮೋಸ್ಟ್ ಸಣ್ಣ ಪುಟ್ಟ ಚೇಂಜಸ್ ಮಾಡಿರ್ತಾರೆ. ಅದೇನಂತ ದೊಡ್ಡ ಇಂಪ್ಯಾಕ್ಟ್ ಇಲ್ಲ. ಇಂಪ್ಯಾಕ್ಟ್ ಇರೋದು ಯಾವ ಕ್ಯಾರೆಕ್ಟರ್ಗಳಿಗೆ. ನೆಕ್ಸ್ಟ್ ವೆಪನ್ ಚೇಂಜಸ್ಗೆ ಬರೋಣ. ಅಂದರೆ MP40, M590, ಪ್ಯಾರಾಫೋಲ್, MI2Bಗೆಲ್ಲ ಪವರ್ ಭಯಂಕರವಾಗಿ ಇನ್ಕ್ರೀಸ್ ಮಾಡಿ ಇಟ್ಟಿದ್ದಾರೆ. ಮತ್ತು ಶೀಲ್ಡ್ ಗನ್ನಿಗೆ ಪವರ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ನಮಗೆ ವೆಂಡಿಂಗ್ ಮಿಷನಲ್ಲಿ MP40 ಮತ್ತು ಅದು 2 ಚಿಪ್ ಆಗಿರುತ್ತೆ. ಮತ್ತು ಮ್ಯಾಕ್ಸ್ 7 ಈ 3 ಗನ್ನ ಅಂದರೆ ವೆಂಡಿಂಗ್ ಮಿಷನಲ್ಲಿ ನಾವು ಕಾಣ್ಬೋದು. ಮತ್ತು ಆರ್ಸ್ನಲಲ್ಲಿ ಈ ಅಪ್ಡೇಟಲ್ಲಿ ಪವರ್ ಇನ್ಕ್ರೀಸ್ ಮಾಡಿರೋ ಗನ್ನೆಲ್ಲ ಆರ್ಸ್ನಲಲ್ಲಿ ನಾವು ನೋಡ್ಬೋದು. ಅಂದರೆ MP40, M590, MI2B, ಪ್ಯಾರಾಫಲ್ ಇದಿಷ್ಟು. ಮತ್ತು CS ಅಲ್ಲಿ ನಮಗೆ ಗನ್ಗಳಿಗೆ ಪ್ರೈಸ್ನ ಕಮ್ಮಿ ಮಾಡಿದ್ದಾರೆ. ಅಂದರೆ ವುಡ್ ಪ್ಯಾಕರು ಮತ್ತು M188 ಚಾರ್ಜ್ ಬೂಸ್ಟರ್ ಇದಕ್ಕೆ ನಮಗೆ ಪ್ರೈಸ್ನ ಕಮ್ಮಿ ಮಾಡಿದ್ದಾರೆ. ಮತ್ತು ಪ್ಯಾರಾಫೋಲು ಮತ್ತು M590ಗೆ ಜಾಸ್ತಿ ಮಾಡಿದ್ದಾರೆ. ಇದಿಷ್ಟು ಚೇಂಜಸ್ನ ನೀವು ವೆಪನ್ ಚೇಂಜಸಲ್ಲಿ ನೀವು ನೋಡ್ಬೋದು. ಅಷ್ಟು ಗೇಮಲ್ಲಿ ಏನೇನು ಚೇಂಜಸ್ ಮಾಡಿದ್ರಂತ ನೋಡೋಣ. ಅಂದರೆ ಗೇಮಲ್ಲಿ ನಮಗೆ ಈ ರೀತಿ ಕಾಯಿನ್ಸ್ ಆರಂಗ್ ಅಂತ ಹೇಳ್ಬಿಟ್ಟು ಗ್ರೆನೇಡ್ ಟೈಪ್ ಒಂದು ಐಟಮ್ನ ಆ್ಯಡ್ ಮಾಡಿದ್ದಾರೆ. ಅಂದರೆ ಇದನ್ನ ನಾವು ಯೂಸ್ ಮಾಡೋದ್ರ ಮುಖಾಂತರ ಅಂದರೆ ಈ ರೀತಿ ಒಂದು ಸರ್ಕಲ್ ಒಂದು ಕ್ರಿಯೇಟ್ ಆಗುತ್ತೆ. ಅಂದರೆ ಆ ಸರ್ಕಲ್ ಹೋಗಿ ನಿಂತ್ಕೊಂಡ್ರೆ ಸಾಕು, ಈ ರೀತಿ ಡ್ಯಾನ್ಸ್ ಮಾಡ್ತಾ ಇರ್ತೀವಿ. ಈ ಥರ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ನಮಗೆ ಕಾಯಿನ್ ಸಮೇತ ಅನ್ಲಿಮಿಟೆಡ್ ಆಗಿ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಅಂದರೆ ಅದೊಂದು ಪರ್ಟಿಕ್ಯುಲರ್ ಒಂದು ಸೆಕೆಂಡ್ಸ್ ಇರುತ್ತೆ. ಆ ಸೆಕೆಂಡ್ಸ್ ತನಕ ನಮಗೆ ಕಾಯಿನ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇದಿಷ್ಟು ಇದರಲ್ಲಿ ಚೇಂಜಸ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಗೇಮಲ್ಲಿ ನಾವು ಇನ್ಮೇಲೆ ಈ ಅಪ್ಡೇಟ್ ಆದಮೇಲೆ ಅಂದರೆ ಎಲ್ಲ ಪ್ಲೇಸಲ್ಲೂ ನಾವು ಈ ರೀತಿ ಕ್ರಿಸ್ಟಲ್ ಟೈಪು ಒಂದು ನೋಡ್ಬೋದು. ಆ ಕ್ರಿಸ್ಟಲ್ ಹತ್ರ ಹೋಗ್ಬಿಟ್ಟು ನಾವು ಯೂಸ್ ಅಂತ ಕೊಟ್ಟರೆ ಸಾಕು, ಅದೆಂತ ಆಗುತ್ತೆ ಅಂದರೆ ಈ ರೀತಿ ಬ್ಲಾಸ್ಟ್ ಆಗಿಬಿಡುತ್ತೆ. ಈ ಥರ ಬ್ಲಾಸ್ಟ್ ಆದಮೇಲೆ ಆ ಕ್ಯೂಬ್ಗಳು ಎಲ್ಲ ಕಡೆ ಸ್ಪ್ರೆಡ್ ಆಗಿ ಅಲ್ಲಲ್ಲಿ ಬಿದ್ದಿರುತ್ತೆ. ಆ ಕ್ಯೂಬ್ಗಳನ್ನ ನಾವು ಕಲೆಕ್ಟ್ ಮಾಡಬೇಕು. ಹೇಗಪ್ಪ ಅಂದರೆ ಇವಾಗ ನಾವು ಅದನ್ನ ಮುಟ್ಟಿ ಕಲೆಕ್ಟ್ ಮಾಡ್ಬೋದು. ಇನ್ನೊಂದು ನಾವು ಅದನ್ನ ಫೈರ್ ಮಾಡೋದ್ರ ಮುಖಾಂತರ ನಾವು ಕಲೆಕ್ಟ್ ಮಾಡ್ಕೋಬೋದು. ಈ ರೀತಿ ಒಂದು 7 ಕ್ಯೂಬ್ ಪೀಸಸ್ನ ನಾವು ಕಲೆಕ್ಟ್ ಮಾಡಿದ್ಮೇಲೆ ಈ ಆನಿವರ್ಸರಿ ಕ್ವಿಸ್ಟ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ಅಂದರೆ ಕ್ರಿಸ್ಟಲ್ ಬ್ಲಾಸ್ಟ್ ಆಗಿ ಪ್ಲೇಸಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಲೂಟ್ ಸಿಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಝೋನ್ ಸಮೇತ ಫೈನಲ್ ಝೋನ್ ಎಲ್ಲಿ ಹೆಂಗಂತ ಗೊತ್ತಾಗುತ್ತೆ. ಮತ್ತು ಈ ಆನಿವರ್ಸರಿ ಕ್ವಿಸ್ಟ್ನ ಕಂಪ್ಲೀಟ್ ಮಾಡಿರೋ ನಿಯರ್ ಬೈಲಿರೋ ರಿವೈವ್ ಸ್ಪಾಟಲ್ಲಿ ನಿಮ್ಮ ಟೀಮೇಟ್ನ ರಿವೈವ್ ಮಾಡಬೇಕಾದ್ರೆ ಅವ್ರನ್ನ ನಾವು ಫಾಸ್ಟಾಗಿ ರಿವೈವ್ ಮಾಡ್ಬೋದು. ಮತ್ತು ವೆಂಡಿಂಗ್ ಮಿಷನಲ್ಲಿ ಸಮೇತ ಡಿಸ್ಕೌಂಟಲ್ಲಿ ಸುಮಾರು ಐಟಮ್ಗಳನ್ನ ಎತ್ಕೋಬಹುದು. ಮತ್ತೆ ಆ ಗೇಮಲ್ಲಿ ಅಲ್ಲೇ ಈ ರೀತಿ ಜಂಪಿಂಗ್ ಪ್ಯಾಡ್ನ ನೀವು ನೋಡ್ಬೋದು. ಈ ಜಂಪಿಂಗ್ ಪ್ಯಾಡ್ನ ಯೂಸ್ ಮಾಡೋದ್ರ ಮುಖಾಂತರ ಅಂದರೆ ಈ ರೀತಿ ಜಂಪ್ ಆಗ್ತೀವಿ. ಜಂಪ್ ಆಗೋದ್ರ ಮುಖಾಂತರ ಮೇಲೆ ನಮಗೆ ಈ ರೀತಿ ಕಾಯಿನ್ಸ್ಗಳು ಕಾಣಿಸ್ತಾ ಇರುತ್ತೆ. ನಾವು ಒಂದು 7 ಕಾಯಿನ್ಸ್ನ ನಾವು ಕಲೆಕ್ಟ್ ಮಾಡ್ಬೋದು. ಈ ರೀತಿ ಒಂದು 7 ಕಾಯಿನ್ಸ್ನ ಕಲೆಕ್ಟ್ ಮಾಡೋದ್ರ ಮುಖಾಂತರ ಅಂದರೆ ಒಂದು 700 ಕಾಯಿನ್ಸ್ ನಮಗೆ ಸಿಗುತ್ತೆ. ಒಂದು ಮಾತ್ರ ನನಗೆ ಈ ಅಪ್ಡೇಟಲ್ಲಿ ಗೊತ್ತಾಗ್ತಾ ಉಂಟು, ಅಂದರೆ ನಮಗೆ ಕಾಯಿನ್ಸ್ಗಳಿಗೆ ಮಾತ್ರ ಬರೋನೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಸಿಕ್ಕಾಪಟ್ಟೆ ಕಾಯಿನ್ಸ್ ತಗೊಳ್ಳೋಕ್ಕೋಸ್ಕರ ಈ ರೀತಿ ಒಂದು ಸುಮಾರು ಚೇಂಜಸ್ಗಳನ್ನ ಬಂದಿದ್ದಾರೆ. ಇನ್ನೊಂದು ಚೇಂಜಸ್ ಏನಪ್ಪ ಅಂದರೆ ಈ ಸ್ವಾರ್ಡ್ ಕ್ವೆಸ್ಟಂಗ್ ಅಂತ ಹೇಳ್ಬಿಟ್ಟು ಒಂದು ಬಂದಿದ್ದಾರೆ. ಇದ್ರ ಬಗ್ಗೆ ಸುಮಾರು ಜನ ಗೊತ್ತಿರುತ್ತೆ. ಏನಪ್ಪ ಅಂದರೆ ಅಲ್ಲೇ ನಿಂತ್ಕೊಂಡಿರ್ಬೇಕಾದ್ರೆ ಅದು ಫುಲ್ ಲೋಡ್ ಆಗೋ ಮುಗಿಯೋ ತನಕ ಅಲ್ಲೇ ನಿಂತ್ಕೊಂಡ್ರೆ ನಮಗೆ ಲೂಟ್ ಸಿಗುತ್ತೆ. ಮತ್ತು ಆ ಸ್ವಾರ್ಡಲ್ಲಿ ನಮ್ಮ ನೇಮು ಸಮೇತ ಬಂದಿರುತ್ತೆ. ಇದ್ರ ಬಗ್ಗೆ ಆಲ್ಮೋಸ್ಟ್ ಸುಮಾರು ಜನ ಗೊತ್ತಿದೆ. ಮತ್ತು ಇನ್ನೊಂದು ಚೇಂಜಸ್ ಏನಪ್ಪ ಅಂದರೆ ಗೇಮಲ್ಲಿ ಅಂದರೆ ಬಿಯರ್ ಮೋಡ್ ಗೇಮ್ ಪ್ಲೇ ಮಾಡ್ತಿರ್ಬೇಕಾದ್ರೆ ಲಾಸ್ಟ್ 10 ಮೆಂಬರ್ಸ್ ಇರಬೇಕಾದ್ರೆ ವೆಪನ್ ಅವೇಕಿಂಗ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಆ್ಯಡ್ ಆಗುತ್ತೆ. ಅದನ್ನ ನಾವು ಯೂಸ್ ಮಾಡೋದ್ರ ಮುಖಾಂತರ ನಮ್ಮ ಕೈಯಲ್ಲಿ ಯಾವ ಗನ್ ಇದ್ರೂ ಸಮೇತ ಅದನ್ನ ಮ್ಯಾಕ್ಸ್ ಲೆವೆಲ್ ಚಿಪ್ ಅಪ್ಗ್ರೇಡ್ ಮಾಡ್ಕೋಬಹುದು. ಮತ್ತು ಇನ್ನೊಂದೇನಪ್ಪ ಅಂದರೆ ಅದಕ್ಕೆ ಅಟ್ಯಾಚ್ಮೆಂಟ್ಸ್ ಅದು ಸಮೇತ ನಮಗೆ ಮ್ಯಾಕ್ಸ್ ಲೆವೆಲಲ್ಲಿ ಅಪ್ಗ್ರೇಡ್ ಆಗಿರುತ್ತೆ. ಮತ್ತು ವಿತ್ ಸೈಲೆನ್ಸರ್ಲು ಸಮೇತ ನಮಗೆ ಆ ಗನ್ನ ನಾವು ಅಪ್ಗ್ರೇಡ್ ಮಾಡ್ಕೋಬಹುದು. ಈ ರೀತಿ ಚೇಂಜಸ್ನ ನಮಗೆ BR ಮೋಡಲ್ಲಿ ತಗೊಬಂದಿದ್ದಾರೆ. ಓಕೆ ಗೈಸ್, ಇದಿಷ್ಟು ನಮಗೆ 9th ಆನಿವರ್ಸರಿ ಪ್ರಯುಕ್ತ ಅಂದರೆ OB54 ಅಪ್ಡೇಟಲ್ಲಿ ಮಾಡಿರೋ ಚೇಂಜಸ್ಗಳು. ಅಂದರೆ ನಾನು ಮೈನ್ ಆಗಿರೋ ಚೇಂಜಸ್ನ ಮಾತ್ರ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ಸಣ್ಣ ಪುಟ್ಟ ಚೇಂಜಸ್ ಎಲ್ಲ ನೀವು ಅಪ್ಡೇಟ್ ಆದಮೇಲೆ ನೀವೇ ನೋಡಿ ತಿಳ್ಕೊಳ್ಳಿ. ಓಕೆ ಗೈಸ್, ಇದಿಷ್ಟು ಇವತ್ತಿನ ವಿಡಿಯೋ. ಹಾಗೆ ನಾಳೆ ವಿಡಿಯೋದಲ್ಲಿ 9th ಆನಿವರ್ಸರಿ ಏನೇನು ಇವೆಂಟ್ಸ್ನ ತಗೊಬರ್ತಿದ್ದಾರೆ ಮತ್ತು ಏನೇನು ರಿವಾರ್ಡ್ಸ್ನ ಫ್ರೀ ಆಗಿ ಕೊಡ್ತಿದ್ದಾರೆ ಫುಲ್ ಡೀಟೇಲ್ ಆಗಿ ನಾಳೆ ವಿಡಿಯೋದಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಸೊ ಇದೇ ರೀತಿ ಅಪ್ಡೇಟ್ಸ್ನ ನೀವು ನೋಡಿ ತಿಳ್ಕೋಬೇಕು ಅಂದರೆ ಹೊಸಬರು ಸುಮಾರು ಜನ ನೋಡ್ತಾ ಇರ್ತಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಳ್ತಾ ಇದ್ದೀನಿ. ಲವ್ ಯು ಗೈಸ್, ಬಾಯ್.